ಸ್ಪೆಷಲಿ ಬೆಂಗಳೂರಿನ ಬಗ್ಗೆ ಅವರ ಪರಿಕಲ್ಪನೆ ಏನಿತ್ತು? ಅದನ್ನೇ ಹೇಳಿದ್ನಲ್ಲ, ಬೆಂಗಳೂರಿನ ಸ್ಲಮ್ಗಳಿರ್ಬೋದು, ಬೆಂಗಳೂರಿನ ಸುತ್ತಲಿನ ರೈತರ ಬಗ್ಗೆ ಇರ್ಬೋದು, ಅಂದರೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಅವಾಗಂತೂ ಭಾಳ, ಅಂದರೆ ಅದು ಒಂಥರ ಬೆಂಗಳೂರು ಒಂದು ಟ್ರಾನ್ಸಿಟ್ ಆಗುವಂಥ ಸಮಯ. ಹೌದು ಹೌದು, ಆ ಟೈಮ್ IT.com, ಅಂದರೆ ಅದೇ ಸಂದರ್ಭದಲ್ಲಿ IT.com ಎಕ್ಸಿಬಿಷನ್ ಶುರುವಾಗಿದ್ದು ಆ ಸಂದರ್ಭದಲ್ಲೇನೆ. ಅವಾಗ ಅಂದರೆ ನೀಡ್ಸ್ ಆಫ್ ಬ್ಯಾಂಗ್ಳೂರ್ ಗುರುತಿಸಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆದರೆ ಈ ಫ್ಲೈಓವರ್ಗಳಿರ್ಬೋದು, ರಸ್ತೆಗಳು, ಈ ಎಲ್ಲ ಸಂಗತಿಗಳಿಗೆ ಹುಡ್ಕೋದಿಂದ ದೊಡ್ಡ ಪ್ರಮಾಣದ ಫಂಡ್ ಕೊಟ್ಟರು ಅವಾಗ. ಅವಾಗ 1000 crores, ಒನ್ ಆಫ್ ದ ಬಿಗ್ಗೆಸ್ಟ್ ಮನಿ ಟು ಎನಿ ಸಿಟಿ ಇನ್ ಇಂಡಿಯಾ. ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಭಾಳ ಚರ್ಚೆ ಆಗೋದು, ಡಿಸಿಷನ್ನೇ ಆಗಿರಲಿಲ್ಲ. ಈ ವಿಮಾನದಲ್ಲಿ ಏನಿದ್ರೂ ಲಿಮಿಟೆಡ್, HALನ ಹಳೆಯ ಏರ್ಪೋರ್ಟ್ ಏನಿತ್ತು, ಗ್ರೋತ್ ಪೊಟೆನ್ಷಿಯಲ್ ಇರಲಿಲ್ಲ, ಯಾಕಂದರೆ ಸ್ಥಳನೇ ಇರಲಿಲ್ಲ. ಒಂದು ಕಡೆ ಬೆಳ್ಳಂದೂರು ಕೆರೆ, ಇನ್ನೊಂದು ಕಡೆ ಟ್ರಾಫಿಕ್ ಇರೋ ರಸ್ತೆಗಳು, ಅಂದರೆ ಮನೆಗಳೆಲ್ಲ ಇತ್ತು. ಹೀಗಾಗಿ ಅಲ್ಲಿ ಸಾಧ್ಯನೇ ಇರಲಿಲ್ಲ. ಅಂದರೆ ಇನ್ನೊಂದು ಜಾಗ ಗುರುತಿಸಿ ಅದಕ್ಕೆ ಒಂದು ಒಡಂಬಡಿಕೆ ಮಾಡಬೇಕಲ್ಲ. 11 ತಿಂಗಳು ಅವರಿದ್ದಿದ್ದು ಪೀರಿಯಡ್, 11 ತಿಂಗಳು. ಬೆಂಗಳೂರಿನಲ್ಲೇ ಈ ಹಳೆ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ವಿಮಾನ ಶುರು ಮಾಡಿದ್ದು, ಈ ಪೆರಿಷಬಲ್ ಕಾರ್ಗೋ ಸೆಂಟರ್ ಶುರು ಮಾಡಿದ್ದು, ನಂತರ ಹೊಸ ಏರ್ಪೋರ್ಟ್ಗೆ ಒಡಂಬಡಿಕೆ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರಿದ್ದಾಗ ಈ ರಸ್ತೆಗಳು, ಕಾವೇರಿನೂ ಒಂದು ನೀರಿನ ಭಾಳ ಸಮಸ್ಯೆ ಇತ್ತು. ಸೊ ಕಾವೇರಿ ಅವಾಗ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಈ ನೀರು ಬರುವಂಗೆ ಮಾಡಿರೋದು ಅದು ಆ ಸಂದರ್ಭದಲ್ಲೇನೆ. ಈ ಥರದ ಅಂದರೆ ಬೆಳೀತಿರೋ ಬೆಂಗಳೂರಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಹೀಗಾಗಿ ಇಬ್ಬರು ಪೂರಕವಾಗಿ ನೀರಿನ ಸಮಸ್ಯೆ ಪೀಕಲ್ಲಿತ್ತು ಆ ಟೈಮಲ್ಲಿ. ಹೌದು. ಮತ್ತು ಕಾವೇರಿ ಸಮಸ್ಯೆಗೂ ಬರೀ ಕಾವೇರಿಯಾಗಿ ಬೆಂಗಳೂರು ಬಂದಾಗೋದು, ಕಾವೇರಿಯ ಸಮಸ್ಯೆಗೆ ಅದಕ್ಕೂ ಒಂದು ತಾತ್ವಿಕ ಅಂತ ಕೊಟ್ಟಿದ್ದು. ಅದ್ರ ಬಗ್ಗೆ ವಿರೋಧ ಪಕ್ಷದವರು ಹೇಳಿದ್ರು. ಸ್ವತಃ SM ಕೃಷ್ಣ ಅವರು, ಅವಾಗ ಅವರು ಕಾಂಗ್ರೆಸ್ನಲ್ಲಿದ್ರೂ, ಅನಂತಕುಮಾರ್ ನಮ್ಮ ರಾಜ್ಯದ ಆಪದ್ ಬಾಂಧವ ಅಂಥೇಳಿ ಮೀಡಿಯಾ ಮುಂದೆ ಹೇಳಿದ್ರು ಅವರು. ಅದು ಎಲ್ಲ ಮುಖಪುಟದಲ್ಲಿ ಬಂದಿತ್ತು.